ಕರ್ನಾಟಕ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ. ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವನ್ನೇ ತೆಗೆದುಕೊಳ್ಳಿ. BY ವಿಜಯೇಂದ್ರ ಆ ಹುದ್ದೆಯಲ್ಲಿ ಮುಂದುವರಿಯುವುದು ರೆಬಲ್ ಟೀಮ್ಗೆ ಸುತಾರಾಮ್ ಇಷ್ಟವಿಲ್ಲ. ವಿಜಯೇಂದ್ರ ಜಾಗಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಬರಬೇಕು ಎಂಬುದು ಈ ಟೀಮಿನವರ ಒತ್ತಾಯ. ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್, BP ಹರೀಶ್, ಅರವಿಂದ ಲಿಂಬಾವಳಿ, ಕುಮಾರ ಬಂಗಾರಪ್ಪ ಸೇರಿ 10 ಘಟಾನುಘಟಿಗಳಿರುವ ಈ ಬಣಕ್ಕೆ ತೆರೆಮರೆಯಲ್ಲಿ ಬೆಂಬಲ ನೀಡುವ ತಟಸ್ಥ ವೇಷದ ಅನೇಕ ದೊಡ್ಡ ನಾಯಕರು ಇದ್ದಾರೆ. ಇವರ ಅಭಿಪ್ರಾಯ ಬದಿಗೊತ್ತಿ ವಿಜಯೇಂದ್ರ ಅವರನ್ನು ಅಧ್ಯಕ್ಷರಾಗಿ ಮುಂದುವರಿಸಿದರೆ ಪಕ್ಷಕ್ಕೆ ಡ್ಯಾಮೇಜ್ ತಪ್ಪಿದ್ದಲ್ಲ. ವಿಜಯೇಂದ್ರ ಬದಲಿಸಿದರೆ ಯಡಿಯೂರಪ್ಪ ಬೆಂಬಲಿಗರ ಪಡೆ ಸುಮ್ಮನಿರುವುದಿಲ್ಲ. ಈ ಸಂಘರ್ಷದ ನಡುವೆ ಕೆಟ್ಟು ಕೆರ ಹಿಡಿದಿರುವ ಬಿಜೆಪಿಯನ್ನು ದುರಸ್ತಿ ಮಾಡಲು ವರಿಷ್ಠರಿಗೆ ಸಾಧ್ಯವಾಗುತ್ತಿಲ್ಲ. ಹೋಗಲಿ, ಇವರ ಪೈಕಿ ರಾಜ್ಯದೆಲ್ಲೆಡೆ ಸಲ್ಲುವ ಮಾಸ್ ಲೀಡರ್ ಯಾರಾದರೂ ಇದ್ದಾರಾ ಅಂದರೆ ಅದು ಇಲ್ಲ. ರಾಜ್ಯ ಸುತ್ತಿ ಪಕ್ಷ ಕಟ್ಟಿದ ಯಡಿಯೂರಪ್ಪ ಈಗ ವಯೋವೃದ್ಧ ಭೀಷ್ಮ. ಮಗನನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿದರೆ ನಾನು ಹೋರಾಟ ನಡೆಸುತ್ತೇನೆ, ರಾಜ್ಯದೆಲ್ಲೆಡೆ ಸುತ್ತಿ ಪಕ್ಷಕ್ಕೆ ಬಲ ತುಂಬುತ್ತೇನೆ ಎಂದು ಯಡಿಯೂರಪ್ಪ ಹೈಕಮಾಂಡ್ ಎದುರು ಮಾತನಾಡುತ್ತಾರಾದರೂ ಅದು ಆಗುವ ಕೆಲಸವಲ್ಲ. ಅವರ ವಯಸ್ಸು ಅದಕ್ಕೆ ಪರ್ಮಿಟ್ ಮಾಡುವುದೂ ಇಲ್ಲ ಎಂಬ ವಾಸ್ತವ ಮೋದಿ ಶಾ ಅವರಿಗೆ ಗೊತ್ತಿದೆ. ಹೀಗಿರುವಾಗ ರಾಜ್ಯದೆಲ್ಲೆಡೆ ಸಲ್ಲುವ ಮುಖ ಎಂದರೆ ಅದು ಮೈತ್ರಿ ಪಕ್ಷದ ಕುಮಾರಸ್ವಾಮಿ ಅವರದು ಮಾತ್ರ. ಕುಮಾರಸ್ವಾಮಿ ಅವರು ಹೋದಲ್ಲೆಲ್ಲ ಸಾವಿರಾರು ಜನರನ್ನು ಸೆಳೆಯುವ ವರ್ಚಸ್ಸನ್ನು ಈಗಲೂ ಹೊಂದಿದ್ದಾರೆ. JDS ಒಂಟಿಯಾಗಿ ಚುನಾವಣೆಗೆ ಹೋದಾಗಲೆಲ್ಲ ಕುಮಾರಸ್ವಾಮಿ ಪ್ರಚಾರಕ್ಕೆ ಜನ ಸೇರುತ್ತಿದ್ದರು. ಆ ಕ್ರೌಡು ಮತಗಳಾಗಿ ಪರಿವರ್ತನೆಯಾಗುತ್ತಿರಲಿಲ್ಲ. ಆದರೆ BJP ಮತ್ತು JDS ಜಂಟಿಯಾಗಿ ಚುನಾವಣೆಗೆ ಹೋಗುತ್ತಿರುವುದರಿಂದ ಆ ಸಮಸ್ಯೆ ಇಲ್ಲ. ಉತ್ತರ ಕರ್ನಾಟಕದಲ್ಲಿ HDK ಮುಖ, BJP ಕೇಡರ್ ಶಕ್ತಿ ವರ್ಕೌಟ್ ಆಗುತ್ತದೆ. ಹಳೆ ಮೈಸೂರು ಭಾಗದಲ್ಲಂತೂ ಕಾಂಗ್ರೆಸ್ ಎದುರು BJP JDS ಮೈತ್ರಿ ಡೆಡ್ಲಿ ಕಾಂಬಿನೇಷನ್ ಎಂಬುದು ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಸಾಬೀತಾಗಿದೆ. ಇದೆಲ್ಲದರ ಹಿನ್ನೆಲೆ JDS ಪಕ್ಷವನ್ನು BJPಯೊಳಗೆ ವಿಲೀನ ಮಾಡಿದರೆ ವಿಲೀನವಾದ ದಿನವೇ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಲು ಮೋದಿ ಶಾಗೆ ತಕರಾರಿಲ್ಲ. ಆದರೆ ವಿಲೀನಕ್ಕೆ ದಳಪತಿಗಳು ಒಪ್ಪದ ಕಾರಣ ಈಗಲೇ HDK CM ಕ್ಯಾಂಡಿಡೇಟ್ ಅನ್ನಲು ಆಗುವುದಿಲ್ಲ. ಚುನಾವಣೆಗೆ ಇನ್ನೂ 2.25 ವರ್ಷ ಇರುವುದರಿಂದ ಇಷ್ಟು ಮುಂಚಿತವಾಗಿ ಆ ಬಗ್ಗೆ ಯೋಚಿಸುವಂತೆಯೂ ಇಲ್ಲ. ಆದಾಗ್ಯೂ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಗೆ ಹೋದರೂ ಗೆದ್ದ ನಂತರ ನಿಮಗೆ ನಾಯಕತ್ವ, ಮುಖ್ಯಮಂತ್ರಿ ಹುದ್ದೆ ನೀಡಲು ನಾವು ಮುಕ್ತ ಮನಸ್ಸು ಹೊಂದಿದ್ದೇವೆ. ನೀವು ಈಗಿನಿಂದಲೇ ರಾಜ್ಯ ರಾಜಕಾರಣದ ಮೇಲೆ ಒಂದು ಕಣ್ಣಿಡಿ. ಏನೇ ಕುರ್ಚಿ ಕಚ್ಚಾಟ ನಡೆದರೂ ಕಾಂಗ್ರೆಸ್ ಸರ್ಕಾರ ಪತನವಾಗುವುದಿಲ್ಲ ಎಂಬ ಮೆಸೇಜು ನಮಗಿದೆ ಎಂಬ ಸಂದೇಶವನ್ನು ಅಮಿತ್ ಶಾ ಕುಮಾರಣ್ಣನಿಗೆ ನೀಡಿದ್ದಾರೆ ಎನ್ನಲಾಗಿದೆ.